ಬೆಳಗಾವಿಯ ಅಥಣಿಯಲ್ಲಿ ಜೋರಾಯಿತು ಕ್ರೆಡಿಟ್ ವಾರ್. ಮೂಲ ವಸಸ ವಲಸಿಗ ಕಾಂಗ್ರೆಸ್ ಕಾರ್ಯಕರ್ತರ ಫೈಟ್ ಜೋರಾಗ್ತಾನೆ ಇದೆ. ಅಥಣಿಗೆ ಕೇಂದ್ರೀಯ ವಿದ್ಯಾಲಯ ಮಂಜೂರಾತಿ ಕೆವಿ ಮಂಜೂರಾತಿ ವಿಚಾರದಲ್ಲಿ ಕ್ರೆಡಿಟ್ ಪಾಲಿಟಿಕ್ಸ್ ನಡೀತಾ ಇದೆಯಾ? ಹಾಗಾದ್ರೆ ಮೂಲ ವಸಸ್ ವಲಸಿಗ ಕಾಂಗ್ರೆಸ್ ಕಾರ್ಯಕರ್ತರ ಫೈಟ್ ಜೋರಾಗ್ತಾ ಇದೆ. ಕೈ ನಾಯಕರ ಅಭಿಮಾನಿಗಳ ನಡುವೆ ಜಟಾಪಟಿ ಶುರುವಾಗಿದೆ. ಲಕ್ಷ್ಮಣ ಸವದಿ ಮತ್ತು ಜಾರಕಿಹೊಳಿ ಬೆಂಬಲಿಗರು ವಾಕ್ ಸಮರವನ್ನ ಶುರು ಹಚ್ಚಿಕೊಂಡಿದ್ದಾರೆ. ಕೆವಿ ಮಂಜೂರಾತಿಗೆ ಪ್ರಿಯಾಂಕಾ ಜಾರಕಿಹೊಳಿ ಶ್ರಮ ವಹಿಸಿದ್ದಾರೆ. ಸತೀಶ್ ಜಾರಕಿಹೊಳಿ ಬೆಂಬಲಿಗರಿಂದ ಪೋಸ್ಟರ್ ಕೂಡ ಮಾಡಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇತ್ತ ಲಕ್ಷ್ಮಣ ಸವದಿ ಬೆಂಬಲಿಗರಿಂದಲೂ ಸಹ ಪೋಸ್ಟರ್ ಅನ್ನು ರೆಡಿ ಮಾಡಿಕೊಂಡಿದ್ದಾರೆ. ಮೂಲ ವರ್ಸಸ್ ವಲಸಿಗ ಕಾಂಗ್ರೆಸ್ ಕಾರ್ಯಕರ್ತರ ಫೈಟ್ ಜೋರಾಗ್ತಾ ಇದೆ. ಕೆವಿ ಮಂಜೂರಾತಿ ವಿಚಾರದಲ್ಲಿ ಕ್ರೆಡಿಟ್ ಪಾಲಿಟಿಕ್ಸ್ ನಡೀತಾ ಇದೆ. ಹಾಗಾದ್ರೆ ಕೈ ನಾಯಕರ ಅಭಿಮಾನಿಗಳು ನಡುವೆ ಈಗ ಜಟಾಪಟಿ ಶುರುವಾಗಿದೆ. ಲಕ್ಷ್ಮಣ ಸವದಿ ಮತ್ತು ಜಾರಕಿಹೊಳಿ ಬೆಂಬಲಿಗರ ವಾಕ್ ಸಮರ ಶುರುವಾಗಿದೆ. ಒಂದ್ ಕಡೆ ನೋಡಬಹುದು, ಪೋಸ್ಟರ್ ಅನ್ನ ಹಾಕ್ಬಿಟ್ಟು ಹೋರಾಟವನ್ನ ನಡೆಸ್ತಾ ಇದ್ರೆ ಕೆವಿ ಮಂಜೂರಾತಿಗೆ ಪ್ರಿಯಾಂಕಾ ಜಾರಕಿಹೊಳಿ ಶ್ರಮ ವಹಿಸಿದ್ದಾರೆ. ಸತೀಶ್ ಜಾರಕಿಹೊಳಿ ಬೆಂಬಲಿಗರಿಂದ ಪೋಸ್ಟರ್ ಕೂಡ ನೋಡ್ತಾ ಇರಬಹುದು. ಇತ್ತ ಲಕ್ಷ್ಮಣ ಸವದಿ ಬೆಂಬಲಿಗರಿಂದನೂ ಸಹ ಪೋಸ್ಟರ್ ಕೂಡ ಶುರುವಾಗಿರುವಂತದ್ದು. ಮೂಲ ವಲಸಿಗರ ಸಂಘರ್ಷ ಕೂಡ ಜೋರಾಗ್ತಾ ಇದೆ, ಬಡವಾಗ್ತಾ ಇದೆ ಕಾಂಗ್ರೆಸ್. ಹಾಗಾದ್ರೆ ಅಥಣಿಗೆ ಕೇಂದ್ರೀಯ ವಿದ್ಯಾಲಯ ಮಂಜೂರಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆವಿ ಮಂಜೂರಾತಿ ವಿಚಾರದಲ್ಲಿ ಕ್ರೆಡಿಟ್ ಪಾಲಿಟಿಕ್ಸ್ ನಡೀತಾ ಇದೆ. ಬೆಳಗಾವಿಯಲ್ಲಿ ಜೋರಾಗ್ತಾ ಇದೆ ಕ್ರೆಡಿಟ್ ವಾರ್. ಪೋಸ್ಟರ್ ಅನ್ನ ಹಾಕ್ಬಿಟ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆಯ್ತ ಲಕ್ಷ್ಮಣ ಸವದಿ ಬೆಂಬಲಿಗರಿಂದನೂ ಸಹ ಪೋಸ್ಟರ್ ಅನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಸತೀಶ್ ಜಾರಕಿಹೊಳಿ ಬೆಂಬಲಿಗರಿಂದ ಸಹ ಪೋಸ್ಟರ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಕೈ ನಾಯಕರ ಅಭಿಮಾನಿಗಳ ನಡುವೆ ಜಟಾಪಟಿ ಶುರುವಾಗಿದೆ. ಯಾತಕ್ಕೋಸ್ಕರ ಈ ಜಟಾಪಟಿ? ಹಾಗಾದ್ರೆ ಮೂಲ ವಸಸ ವಲಸಿಗ ಕಾಂಗ್ರೆಸ್ ಕಾರ್ಯಕರ್ತರು ಫೈಟ್ ಅನ್ನ ಮಾಡ್ತಾ ಇದ್ದಾರೆ. Sir, and regarding my constituency, I would like to ask the minister through you. There's a Kendriya Vidyalaya in the Athani and plus Gokak. The proposal for them has been sent but has not been approved. So I request the minister through you to sanction them as soon as possible. And sir, and regarding my constituency, I would like to ask the minister through you. There's a Kendriya Vidyalaya. ಅದರ ಜೊತೆಗೆ ಪ್ರಸ್ತಾವನೆ ಸುಮಾರು 2 ವರ್ಷದ ಹಿಂದೆ ಹೋಗಿತ್ತು. ಅದಕ್ಕೆ ಜಮೀನು ಕೂಡ ನಾವು ಕಾಯ್ದಿರಿಸಿದ್ದೀವಿ ಮತ್ತು ತಾತ್ಕಾಲಿಕ ಶಾಲೆಯನ್ನ ಪ್ರಾರಂಭ ಮಾಡಲಿಕ್ಕೆ ನಮ್ಮ ಸರ್ಕಾರಿ ಕಟ್ಟಡವನ್ನು ಕೂಡ ಕಾಯ್ದಿರಿಸಿ ಅಲ್ಲಿ ಸುಮಾರು 60 ಲಕ್ಷ ರೂಪಾಯಿ ವೆಚ್ಚವನ್ನು ಮಾಡಿ ಅವರ ಮಾರ್ಗದರ್ಶನದ ಏನು ಕೊಟ್ಟಿದ್ರು ಮಾರ್ಗಸೂಚಿಯನ್ನ, ಅದರ ಪ್ರಕಾರ ಎಲ್ಲವನ್ನು ಸಿದ್ಧ ಮಾಡ್ಕೊಂಡು ಕೂತಿದ್ದೀವಿ. ಇವತ್ತು ಕೇಂದ್ರದ ಶಿಕ್ಷಣ ಸಚಿವರಾಗಿರ್ತಕ್ಕಂಥವರಿಗೆ ನಾನು ಅಭಿನಂದನೆಗಳನ್ನು ಹೇಳ್ತೇನೆ. ಕಾರಣ ಏನಂದ್ರೆ, ಕಳೆದ ತಿಂಗಳ ಸಚಿವ ಸಂಪುಟದಲ್ಲಿ ಅದನ್ನು ಅನುಮೋದನೆಯನ್ನು ಮಾಡಿ ಕೇಂದ್ರೀಯ ವಿದ್ಯಾಲಯ ಅಥಣಿಗೆ ಮಂಜೂರು ಮಾಡಿರ್ತಕ್ಕಂಥದ್ದು ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈಗಾಗಲೇ 2ನೇ ವರ್ಷದಲ್ಲಿ ನಮ್ಮ ಪಶು ಅದರ ಜೊತೆಗೆ ಪ್ರಸ್ತಾವನೆ ಸುಮಾರು 2 ವರ್ಷದ ಹಿಂದೆ ಹೋಗಿತ್ತು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಯಾಕೆ ಕೈ ನಾಯಕರ ಅಭಿಮಾನಿಗಳ ಮಧ್ಯೆ ಜಟಾಪಟಿ ಆಗ್ತಾ ಇದ್ದದ್ದು? ಪೋಸ್ಟರ್ ವಾರನ್ನು ಕೂಡ ಮಾಡ್ತಾ ಇದ್ದಾರೆ, ಏನ್ ಕತೆ ಅಂತ? ಖಂಡಿತ ನಿರೀಕ್ಷಾ ಏನಂತಂದ್ರೆ, ಬೆಳಗಾವಿ ಜಿಲ್ಲೆಯ ಅಥಣಿ ಕ್ಷೇತ್ರಕ್ಕೆ ಒಂದು ಕೇಂದ್ರೀಯ ವಿದ್ಯಾಲಯ ಮಂಜೂರಾಗಿರುವಂತದ್ದು. ಈ ಮಂಜೂರಾತಿಗೆ ಅಥಣಿ ಶಾಸಕ ಲಕ್ಷ್ಮಣ ಸವದಿ ಹಾಗೂ ಜಾರಕಿಹೊಳಿ ಬೆಂಬಲಿಗರಿಂದ ಕ್ರೆಡಿಟ್ ವಾರ್ಗೆ ಇದೀಗ ಇಲ್ಲಿ ಜೋರಾಗಿರುವಂತದ್ದು. ಇಬ್ಬರು ಅಭಿಮಾನಿಗಳಿಂದ ಇಲ್ಲಿ ಏನು 2-3 ದಿನಗಳಿಂದ ಕ್ರೆಡಿಟ್ ವಾರ್ ಇಲ್ಲಿ ಜೋರಾಗಿ ಆಗ್ತಾ ಇರುವಂತದ್ದು. ಲಕ್ಷ್ಮಣ ಸವದಿ ಬೆಂಬಲಿಗರ ಮಾತೇನಂತಂದ್ರೆ, 5 ವರ್ಷಗಳಿಂದ ನಮ್ಮ ಸೌದಿ ಅವರು ಕೇಂದ್ರೀಯ ವಿದ್ಯಾಲಯ ಮಂಜೂರಾತಿಗೆ ಸಾಕಷ್ಟು ರೀತಿ ಪರಿಶ್ರಮವನ್ನ ನೀಡಿದ್ದಾರೆ. ಅದಕ್ಕಾಗಿ ಈ ಒಂದು ಕ್ರೆಡಿಟ್ ಏನು ಸಲ್ಲಬೇಕಾದ್ರೂ ಸಹ ಲಕ್ಷ್ಮಣ ಸೌದಿಯವರಿಗೆ ಸಲ್ಲಬೇಕಂತ ಹೇಳಿ ಬೆಂಬಲಿಗರು ಸಹ ಆ ಕಡೆ ಬ್ಯಾಟ್ ಬೀಸ್ತಾ ಇದ್ದಾರೆ. ಇನ್ನೊಂದು ಕಡೆ ಜಾರಕಿಹೊಳಿ ಬೆಂಬಲಿಗರು ಏನಂತಾರೆ, ಪ್ರಿಯಾಂಕಾ ಜಾರಕಿಹೊಳಿ ಅವರ ಸಂಸತ್ತಿನಲ್ಲಿ ಧ್ವನಿ ಎತ್ತಿದ್ರು. ಆ ಒಂದು ಕಾರಣಕ್ಕಾಗಿ ಇಲ್ಲಿ ಅಥಣಿಯಲ್ಲಿ ಒಂದು ಕೇಂದ್ರೀಯ ವಿದ್ಯಾಲಯ ಮಂಜೂರಾಗಿದೆ ಅಂತ ಹೇಳಿ
ಇಲ್ಲಿ ಇವರು ಸಹ ಇಲ್ಲಿ ಬ್ಯಾಟ್ ಸಹ ಬೀಸ್ತಾ ಇರುವಂತದ್ದು. ಇದರಿಂದ ಅಥಣಿ ಜನರು ಸಹ ಸಾಕಷ್ಟು ರೀತಿಯಲ್ಲಿ ಗೊಂದಲ ಸಹ ಈಡಾಗಿದ್ದಾರೆ ಅಂದ್ರೆ ತಪ್ಪಾಗಲಾರದು. ಯಾಕಂತಂದ್ರೆ ಈ ಕ್ರೆಡಿಟ್ ಯಾರಿಗೆ ಸಲ್ಲಬೇಕು ಎಂಬುದು ಸಹ ಅಥಣಿ ಜನರಲ್ಲಿ ಈಗ ಸಾಕಷ್ಟು ರೀತಿಯಲ್ಲಿ ಗೊಂದಲಕ್ಕೆ ಸಹ ಕಾರಣ ಆಗಿರುವಂತದ್ದು. ಇವರಿಬ್ಬರ ಕಿತ್ತಾಟ ಯಾಕಂತಂದ್ರೆ ಅಥಣಿಯಲ್ಲಿ ಮೂಲ ಕಾಂಗ್ರೆಸ್ ವರ್ಸಸ್ ವಲಸೆ ಕಾಂಗ್ರೆಸ್ ನಡುವೆ ಈಗ ಭಾರಿ ಪೈಪೋಟಿ ಸಹ ಇಲ್ಲಿ ನಡೀತಾ ಇರುವಂತದ್ದು ನಿರೀಕ್ಷಾ. ಈಗ ಅಭಿಮಾನಿಗಳು ವಾರನ ನಡೆಸ್ತಾ ಇದ್ದಾರೆ. ಇತ್ತ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಲಕ್ಷ್ಮಣ್ ಸವದಿ ಅವರು ಏನಾದ್ರೂ ಮಾತನಾಡಿದಾರ ಇದ್ರ ಬಗ್ಗೆ? ನಿರೀಕ್ಷಾ ಏನಂತಂದ್ರೆ ಇದ್ರ ಬಗ್ಗೆ ಇಬ್ರು ಸಹ ಸತೀಶ್ ಜಾರಕಿಹೊಳಿ ಆಗಲಿ, ಪ್ರಿಯಾಂಕಾ ಜಾರಕಿಹೊಳಿ ಅವರಾಗಲಿ ಮತ್ತು ಲಕ್ಷ್ಮಣ್ ಸವದಿ ಅವರಿಗೆ ಇದ್ರ ಬಗ್ಗೆ ಯಾವುದೇ ರೀತಿಯಾಗಿ ಇದ್ರ ಬಗ್ಗೆ ಮಾತನಾಡುವಂತ ಪ್ರಯತ್ನವನ್ನು ಸಹ ಮಾಡಿಲ್ಲ. ಯಾಕಂತಂದ್ರೆ ಇದು ಅಥಣಿ ಜನರಿಗೆ ಗೊತ್ತಿರುತ್ತೆ ಯಾರು ಇದನ್ನ ತಂದಿದ್ದಾರೆ. ಆ ಒಂದು ಕಾರಣಕ್ಕಾಗಿ ಇಬ್ರು ಸಹ ಇಲ್ಲಿ ಸೈಲೆಂಟ್ ಆಗಿರುವಂತಹ ಸಾಧ್ಯತೆಗಳು ಸಹ ಇರುವಂತದ್ದು. ಎಲ್ಲಾದ್ರೂ ಮಾತನಾಡಿದರೆ ಮತ್ತೆ ಪಕ್ಷಕ್ಕೆ ಡ್ಯಾಮೇಜ್ ಆಗ್ಬೋದು ಅಥವಾ ಮುಜುಗರಾಗ್ಬೋದು. ನಮ್ಮಲ್ಲಿ ಯಾವುದೇ ರೀತಿಯಾಗಿ ಇಲ್ಲಿ ಹೊಂದಾಣಿಕೆ ಇಲ್ಲ ಅಂತ ವಿರೋಧ ಪಕ್ಷಗಳಿಗೆ ಆಹಾರ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಎಲ್ಲ ಒಂದು ಕಡೆ ಸೈಲೆಂಟ್ ಆಗಿದ್ದಾರೆ ಮಾತುಗಳು ಸಹ ಇದೀಗ ಇಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಒಂದು ವೇಳೆ ಮಾತನಾಡಿದ್ರೆ ಈ ಸಾಕಷ್ಟು ರೀತಿಯಲ್ಲಿ ಇಲ್ಲಿ ಕ್ರೆಡಿಟ್ ನನಗೆ ಬೇಕು ಇಲ್ಲ ನಮಗೆ ಬೇಕು ಅಂತ ಮಾತನಾಡಿದ್ರೆ ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಮುಂಬರುವ ಚುನಾವಣೆಗಳಲ್ಲಿ ಏನಂತಂದ್ರೆ ವಿರೋಧ ಪಕ್ಷದ ನಾಯಕರ ಸಹ ಚುನಾವಣೆಯಲ್ಲಿ ಇದೊಂದು ಅಸ್ತ್ರವಾಗಿ ಬಳಸುವಂತ ಸಾಧ್ಯತೆಗಳು ಇರೋದ್ರಿಂದ ಇಬ್ರು ಜನಪ್ರತಿನಿಧಿಗಳು ಏನಂತಂದ್ರೆ ಇಲ್ಲಿ ಸೈಲೆಂಟ್ ಆಗಿರುವಂತದ್ದು ನಿರೀಕ್ಷಾ. ಓಕೆ, ಥ್ಯಾಂಕ್ ಯು.